ಆಮೇಲೆ ಬೆಂಗಳೂರಲ್ಲಿ ಆಡಾಗಲೇ ನಿನ್ನೆ 7 ಕೋಟಿ ದರೋಡೆ ಆಗಿದೆ ಸರ್. ಇದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಕುಸಿದಿದೆ ಅಂತ ಬಿಜೆಪಿಯವರು ಹೇಳ್ತಾರೆ. ಆಮೇಲೆ ದರೋಡೆ ಆಗಿದೆ JP ನಗರದಲ್ಲಿ ಬ್ಯಾಂಕು, ಅಲ್ಲಿಂದ ಬಂದಾಗ ಅಶೋಕ ಪಿಲ್ಲರ್ ಹತ್ರ ಬ್ಯಾಂಕು ಯಾರೋ ಅಧಿಕಾರಿಗಳ ಒಂದು ಇದಾಕೊಂಡು ಹೆಸರು ಹೇಳ್ಕೊಂಡು ಅವ್ರನ್ನ ಡೈರಿ ಸರ್ಕಲ್ ಹತ್ರ ಬಂದು ಇಳಿಸಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಬೇರೆ ಕಾರಲ್ಲಿ. ಈಗಾಗಲೇ ಪರಮೇಶ್ವರ್ ಅವರು ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಹಿಡಿದಾಕ್ತಾರೆ ಬಿಡಿ, ಅದೇನು ಪೊಲೀಸವ್ರಿಗೆ, ನಮ್ಮ ಪೊಲೀಸವರು ದಕ್ಷರಿದ್ದಾರೆ, ಹಿಡಿತಾರೆ. ಮತ್ತು ಅವ್ರಿಗೆ ಬೇಗ ಶಿಕ್ಷೆ ಕೂಡ ಆಗೋ ರೀತಿ ಬೇಗ ಮಾಡಬೇಕಷ್ಟೇ. ದರೋಡೆ ನಡೆದಿದೆ ಅಲ್ವಾ, ಅದಕ್ಕೆ ಪೊಲೀಸವರು ಸೂಕ್ತ ಕ್ರಮ ತಗೊಂಡು ಅವ್ರನ್ನ ದರೋಡೆ ಮಾಡಿದವ್ರನ್ನ ಹಿಡಿಯುವಂಥ ಕೆಲಸ ಮಾಡ್ತಾರೆ. ಆಮೇಲೆ ನಮ್ಮ ಪೊಲೀಸು ಭಾಳ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಈ ಥರದ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ತಕ್ಷಣ ಅವರಿಗೆ ಹಿಡಿದು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸ ನನಗೂ ಕೂಡ ಇದೆ. ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗಿದೆ ಸರ್. ಏನೇನೆಲ್ಲ ಸಾಧನೆ ಆಗಿದೆ, ಮುಂದೆ ಏನೇನು ಆಗಬೇಕು? ಅದನ್ನು ಈ ಸಾಧನೆ ನಾನು ಕೇಳಿದ್ರೆ ಒಂದು ಪುಸ್ತಕನೇ ಒಂದು ಕೊಡ್ಬೋದು. ನಮ್ಮ ಸರ್ಕಾರದಲ್ಲಿ ತೃಪ್ತಿ ಇದೆಯಾ? ಇದಕ್ಕಿಂತ ಈಗ ಒಂದು ನಮ್ಮ ಸರ್ಕಾರ ಬಂದ ಮೇಲೆ 2.5 ವರ್ಷದಲ್ಲಿ ಸಾಕಷ್ಟು 5 ಗ್ಯಾರಂಟಿಗಳನ್ನು ಅನುಷ್ಠಾನದ ಜೊತೆಗೆ ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆಗಳು ಕೊಟ್ಟಿದ್ದೀವೋ ಅದೆಲ್ಲ ಕೂಡ ಒಂದೊಂದೇ ನಮ್ಮ ಕ್ಯಾಬಿನೆಟ್ಗೂ ಸಬ್ಜೆಕ್ಟ್ಸ್ ಬರ್ತಾ ಇದೆ, ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನೂ 2.5 ವರ್ಷದ ಅವಧಿನಲ್ಲಿ ನಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀರೋ ಅದನ್ನೆಲ್ಲ ಕೂಡ ಈಡೇರಿಸ್ತೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಲ್ಲ. ಉದಾಹರಣೆಗೆ 2013ರಿಂದ 2018ವರೆಗೂ ನಮ್ಮದೇ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ನಾವು ಈಡೇರಿಸಿದ್ವಿ. 165ರಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ವಿ. ನಾವು BJP ಥರ ಒಂದು ಹೇಳೋದೊಂದು ಮಾಡೋದೊಂದು ಮಾಡೋಕ್ಕೆ ಹೋಗಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, BJPಯವರು 2018ರಲ್ಲಿ 600 ಆಶ್ವಾಸನೆ ಕೊಟ್ಟಿದ್ದರು. ಎಷ್ಟು? 600 ಆಶ್ವಾಸನೆ ಕೊಟ್ಟಿದ್ದರು. 19ರಲ್ಲಿ ಅವರು ಅಧಿಕಾರಕ್ಕೆ ಬಂದರು. 4 ವರ್ಷ ಅಧಿಕಾರದಲ್ಲಿದ್ದರು. 600 ಆಶ್ವಾಸನೆಯಲ್ಲಿ ಅವ್ರು ಈಡೇರಿಸಿದ್ದು ಕೇವಲ 60. 600 ಆಶ್ವಾಸನೆಗಳಲ್ಲಿ ಈಡೇರಿಸಿದ್ದು BJP ಸರ್ಕಾರ ಕೇವಲ 60. ಅದರಿಂದ ಮಾತು ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳುತ್ತೆ. BJPಯವ್ರ ಥರ ನಾವು ತಪ್ಪಿಸ್ಕೊಂಡು ಓಡೋಗೋದಿಲ್ಲ.